ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ನಿಮಗೆ ಇವತ್ತು ಫ್ರೈಡೆ ಅಲ್ವಾ, ಸೊ ಇವತ್ತು ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ಅಂತ ಹೇಳಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಅಂಡ್ ಆಲ್ಸೋ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ಓಕೆನಾ. ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಹಂಗೆ ಇವತ್ತು ಫ್ರೈಡೆ, ಮಹಾಲಕ್ಷ್ಮಿ ಅಮ್ಮನವ್ರ ಕಡೆಯಿಂದ ಕೂಡ ನಿಮಗೆ ಏನ್ ಮೆಸೇಜ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆನಾ. ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ನಂಗೆ ಇಲ್ಲಿ 5 ಕಾರ್ಡ್ಸ್. ಓಕೆ, 5 ಕಾರ್ಡ್ಸ್ ಬಂದಿದೆ. 5 ಕಾರ್ಡ್ಸ್ ನ ನಾನು ತೆಗ್ದಿದ್ದೀನಿ. ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಕಾರ್ಡ್ಸ್ ನ ನೋಡೋಣ. ಮೊದಲನೇ ಕಾರ್ಡು ನಮಗೆ ಓಕೆ 2 ಆಫ್ ಕಪ್ಸ್ ಬಂದಿದೆ. ತುಂಬಾ ಜನ ಪ್ರೀತಿ ವಿಚಾರವಾಗಿ ನೋಡ್ತಿದ್ದೀರಾ ಅನಿಸ್ತಾ ಇದೆ. 2 ಆಫ್ ಪೆಂಟಿಕಲ್ಸ್. ಓಕೆ, 5 ಆಫ್ ವಾಂಡ್ಸ್, ಏಸ್ ಆಫ್ ವಾಂಡ್ಸ್. ಓಕೆ, ಜಸ್ಟಿಸ್. ಓಕೆ, ಬ್ಯೂಟಿಫುಲ್ ಕಾರ್ಡ್ಸ್. ಪ್ರೀತಿ ವಿಚಾರವಾಗಿ ತೋರಿಸ್ತಾ ಇದೆ ಗೈಸ್. ನಿಮಗೆ ಯಾವುದೋ ಒಂದು ರಿಯೂನಿಯನ್ ಆಗೋದಕ್ಕೂ ಅಥವಾ ಏನೋ ಒಂದು ನಿಮ್ಮ ವ್ಯಕ್ತಿ ವಾಪಸ್ ಬರ್ಲಿ ಅಂತಾನೋ ಏನಕ್ಕೋ ತುಂಬಾ ಪ್ರೇಯರ್ ಮಾಡ್ತಿರೋ ತರ ನಂಗೆ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಸೋಲ್ಮೇಟ್ ನ ಹುಡ್ಕೋಂತ ಪ್ರಯತ್ನ ಮಾಡ್ತಿರ್ಬೋದು, ಅಥವಾ ನಿಮ್ಮ ಒಂದು ಪ್ರೀತಿ ಇಲ್ಲಿ ರಿಯೂನಿಯನ್ ಆಗುವಂತ ಚಾನ್ಸಸ್ ಕೂಡ ಇದೆ. ಇದು ಎಲ್ಲರಿಗೂ ಅನ್ವಯ ಆಗಲ್ಲ, ಅನ್ವಯ ಆದ್ರೆ ಮಾತ್ರ ತಗೊಳ್ಳಿ. ಓಕೆನಾ. ಯಾವುದೋ ಒಂದು ಪರ್ಸನ್ ಜೊತೆ ನೀವು ತುಂಬಾ ಡೀಪ್ ಕನೆಕ್ಷನ್ ಅಲ್ಲಿ ಇದ್ರಿ, ಲವ್ ಕನೆಕ್ಷನ್ ಅಲ್ಲಿ, ಕಮಿಟ್ಮೆಂಟ್ ಅಲ್ಲಿ ಇದ್ರಿ, ಆ ಒಂದು ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಇದೀರಾ ಅಂತ ಕಾಣಿಸ್ತಾ ಇದೆ. ನೋ ಹಿಡನ್ ಥಿಂಗ್ಸ್ ಅಥವಾ ನೋ ಥರ್ಡ್ ಪಾರ್ಟಿ ಸಿಚುವೇಶನ್. ಮೇ ಬಿ ಮ್ಯಾರೇಜ್ಗೆಲ್ಲ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೂ ಕೂಡ ಡೆಫಿನೆಟ್ಲಿ ಇಲ್ಲಿ ಯಾವುದೋ ಒಂದು ಮ್ಯಾರೇಜ್ ಸಲುವಾಗಿ ಏನೋ ಒಂದು ಪ್ರೀತಿ ವಿಚಾರನ ನೋಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ನನಗೆ. ಆ ಪರ್ಸನ್ ನಿಮಗೆ ಸೂಟ್ ಆಗ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಸೋಲ್ಮೇಟ್ ತರ, ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಂತ, ನನಗೆ ರೀಕನ್ಸಿಲೇಷನ್ ಅಥವಾ ನಾನು ಇಷ್ಟಪಟ್ಟಿರೋ ಅಂತ ವ್ಯಕ್ತಿ ಇವರೇ ಆಗಿದ್ರು ಆ ತರ ಹೇಳ್ತಾರಲ್ಲ, ಆ ತರ ಒಂದು ವ್ಯಕ್ತಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಪ್ರೀತಿನ ಪಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟಗಳು ಆಗ್ಬೋದು. ಬಿಕಾಸ್ ಇಲ್ಲಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮೇ ಬಿ ಈ ಪ್ರೀತಿನ ತುಂಬಾ ಕಷ್ಟ ಆಗ್ಬೋದು. ಯಾಕೆಂದ್ರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಇಲ್ಲಿ, ಅನ್ನೆಸೆಸರಿ ಫೈಟ್ಸ್. ಅಂಟಿಲ್ ಅನ್ಲೆಸ್ ನಿಮಗೆ ನಿಮ್ಮ ಆತ್ಮಸಾಕ್ಷಿಗೆ ಕೇಳ್ಕೊಬೇಕು, ಸರಿ ಅನ್ಸಿದ್ರೆ ಈ ವ್ಯಕ್ತಿಗೋಸ್ಕರ ಹೋರಾಟ ಮಾಡೋದು, ಅವಾಗ ಮಾತ್ರ ನೀವು ಸ್ಟ್ಯಾಂಡ್ ತಗೊಂಡು ನಿಂತ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ನೀವು ಫೈಟ್ ಮಾಡ್ಕೋತಾ ಇರ್ಬೇಕಾಗತ್ತೆ. ಇದು ಒಂಥರ ಕಂಟಿನ್ಯೂಸ್ ಚಾಲೆಂಜಸ್ ತರ ನಿಮಗೆ. ಓಕೆನಾ. ಅಂಡ್ ಆಲ್ಸೋ ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ಕೋಬೇಕು. ಎರಡು ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ನೀವು. ಅಂಡ್ ಆಲ್ ತುಂಬಾ ಈ ಸಂಬಂಧಗಳಾಗಿರ್ಬೋದು, ಫಿನಾನ್ಸ್, ಎರಡನ್ನೂ ಇದ್ ಮಾಡ್ತಿದ್ದೀರಾ. ಒಂದ್ ಕಡೆ ಎಲ್ಲೋ ಪಾರ್ಟ್ನರ್ ಕಳ್ಕೊಬಿಡ್ತೀನಿ ಅನ್ನೋ ಭಯ ಒಂದ್ ಕಡೆ ಇದೆ ನಿಮಗೆ. ಇನ್ನೊಂದ್ ಕಡೆ ರಿಯಾಲಿಟಿನ ಎಕ್ಸೆಪ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ನಿಮಗೆ. ಹೊಸದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ, ರಿಯಾಲಿಟಿನ, ನಿಜಾನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನಿಮಗೆ. ಎಲ್ಲ ಒಂದ್ ಕಡೆ ನೀವು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಮತ್ತೆ ಹೊಸದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೂ ನಿಮ್ಗೆ ಇಷ್ಟ ಇಲ್ಲ. ಓಕೆನಾ. ಸೊ ಅಲ್ಲಿ ಎಲ್ಲ ಒಂದ್ ಕಡೆ ಕಾಂಪಿಟೇಷನ್ ಅನ್ನೋದು, ನಿಮ್ ಒಳಗಡೆನೆ ಒಂದು ಯುದ್ಧ ನಡೀತಿರ್ಬೋದು. ಓಕೆ, ತುಂಬಾನೇ ಜಾಸ್ತಿ ಫೈಟಿಂಗ್ಸ್ಗಳು, ಈ ಪ್ರೀತಿನ ಪಡ್ಕೊಳ್ಳೇಬೇಕು ಅಂತ ಹೇಳಿ ನೀವು ಛಲ ತೊಟ್ಟು ನಿಂತ್ಕೊಂಡಿರೋವಂಥದ್ದು. ಸೊ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನಿಮಗೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಲ್ಲ ಒಂದ್ ಕಡೆ ನಿಮಗೆ ಯಾವುದೋ ಒಂದು ಹೊಸ ಬಿಗಿನಿಂಗ್ ಕೂಡ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಹೊಸ ಬಿಗಿನಿಂಗ್ ಆಗಿರ್ಬೋದು, ಅಥವಾ ಏನೋ ಒಂದು ವಿಚಾರ ನಿಮ್ಮ ಪ್ರೀತಿಯಲ್ಲಿ ಹುಟ್ಕೊಳ್ಳೋ ಅಂಥದ್ದು, ಪ್ರೀತಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಯಾವುದೋ ಒಂದು ವಿಚಾರವಾಗಿ ಏನೋ ಒಂದು
ಹೊಸ ಬಿಗಿನಿಂಗ್ ಅಂತೂ ಆಗೋದಿದೆ. ಟೂ ಆಫ್ ಪೆಂಟಿಕಲ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಮಲ್ಟಿಪಲ್ ಥಿಂಗ್ಸ್ ನ ನೀವು ಆಲ್ರೆಡಿ ಬ್ಯಾಲೆನ್ಸ್ ಮಾಡ್ತಿರ್ಬೋದು. ಬಟ್ ಪ್ರಯಾರಿಟಿ ನಿಮಗೆ ಯಾವ್ದು ಮುಖ್ಯ ಅನ್ಸುತ್ತೋ, ಕೆರಿಯರ್ ಮುಖ್ಯ ಅನ್ಸುತ್ತೆ ಕೆರಿಯರ್ ನ ಬ್ಯಾಲೆನ್ಸ್ ಮಾಡಿ, ಪ್ರೀತಿ ಮುಖ್ಯ ಅಂದ್ರೆ ಪ್ರೀತಿನ ಬ್ಯಾಲೆನ್ಸ್ ಮಾಡಿ, ಫ್ಯಾಮಿಲಿ ಮುಖ್ಯ ಅಂದ್ರೆ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡಿ, ಅಂಡ್ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿ, ಅಡಾಪ್ಟ್ ಮಾಡ್ಕೊಂಡು, ಲೈಕ್ ಏನೋ ಅಬಿಲಿಟಿ ಇದೆ ನಿಮಗೆ, ಬಟ್ ಆದ್ರೂ ನೀವು ತುಂಬಾ ವಿಷಯಗಳನ್ನ ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಇದೆ. ಬಿಕಾಸ್ ಇದು ಹೆಲ್ತ್ಗೂ ಕೂಡ ಕನೆಕ್ಟ್ ಆಗಿರೋದ್ರಿಂದ ವರ್ಕ್, ಲೈಫ್, ಫಿನಾನ್ಸ್ ಎಲ್ಲದೂ ಕೂಡ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು, ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಇದೆಲ್ಲ ಇಂಬ್ಯಾಲೆನ್ಸ್ಡ್ ಆಗಿ ನಿಮಗೆ ವೆರ್ಮ್ ಆಗ್ಬಿಡುತ್ತೆ. ಅಂದ್ರೆ ಬ್ರೈನಿನ ಮೇಲೆ ತುಂಬಾನೇ ಜಾಸ್ತಿ ಪ್ರೆಷರ್ ಹಾಕೋಬಿಡ್ತೀರಾ. ನಿಮ್ಮ ಚಾಯ್ಸ್ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಆಫ್ ತುಂಬಾನೇ ಕಮಿಟ್ಮೆಂಟ್ಸ್ ಇದೆ ನಿಮಗೆ, ಅಂಡ್ ಒಂಥರ ತುಂಬಾ ಜಾಸ್ತಿ, ಒಂದಕ್ಕಿಂತ ಜಾಸ್ತಿ ವಿಷಯಗಳ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ಗಳು ಇರ್ಬೋದು ನಿಮಗೆ. ಅಂಡ್ ಇದು ಯಾವಾಗ ಆಗತ್ತೆ ಅಂತ ಪ್ರೀತಿ ಸಲುವಾಗಿನೇ ಜಾಸ್ತಿ ಯೋಚನೆ ಮಾಡ್ತಿರೋದು ಕಾಣಿಸ್ತಾ ಇದೆ. ಅನ್ನೆಸೆಸರಿ ಫೈಟಿಂಗ್ಸ್, ಸುಮ್ಮನೆ ನಿಮ್ದು ಅಲ್ಲದೆ ಇರೋಂತ ಒಂದು ಯುದ್ಧಕ್ಕೆ ನೀವು ಇಟ್ಕೊಂಡು ಕಾಂಪೀಟ್ ಮಾಡ್ತಾ ಇರೋ ತರ ನನಗೆ ಕಾಣಿಸ್ತಾ ಇದೆ. ಪ್ರೀತಿ ಸಲುವಾಗಿನೇ ಅನ್ನಿಸ್ತಾ ಇದೆ ನಂಗೆ. ಯಾಕೋ ಮೇಜರ್ ಆಗಿ ಇದು ಪ್ರೀತಿ, ಕೆರಿಯರ್ ಅಥವಾ ಯಾವ್ದೋ ಒಂದು ವಿಚಾರವಾಗಿ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ. ಅಂಡ್ ಆಲ್ಸೋ ಜಸ್ಟಿಸ್ ಬಂದಿರೋದ್ರಿಂದ ಲಾಸ್ಟ್ ಅಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ಇದು ಮೇಜರ್ ಅರ್ಕಾನ ಕಾರ್ಡು. ಡೆಫಿನೆಟ್ಲಿ ನೀವೇನು ಅನ್ಕೊಂಡಿದೀರಾ ಅದು ಹೊಸ ಬಿಗಿನಿಂಗ್ ಒಂದಿದೆ ಮಿಡಲ್ ಅಲ್ಲಿ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ನ್ಯೂ ಬಿಗಿನಿಂಗ್ ಆಗುವಂತ ಚಾನ್ಸಸ್ ಇದೆ. ಮೇ ಬಿ ಪರ್ಸನ್ಗೆ ನೀವು ಇಷ್ಟಪಟ್ಟು ಅಥವಾ ಯಾರೋ ಒಂದು ಪರ್ಸನ್ಗೆ ಇಷ್ಟಪಟ್ಟು ನೀವು ಅವರೇ ಬೇಕು ಅಂತ ಫೈಟ್ ಮಾಡ್ಕೊಂಡು ನಿಂತಿರ್ಬೋದು, ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ಎರಡು ಕಡೆ ಫ್ಯಾಮಿಲಿನ. ಸೊ ಆತರ ಒಂದು ಆಗುತ್ತೆ. ಇಲ್ಲ ಅಂದ್ರೆ ಯಾವ್ದೋ ಒಂದು ಪಾಸಿಬಿಲಿಟೀಸ್ ಇದೆ ಇಲ್ಲಿ, ಏನೋ ಒಂದು ಪಾಸಿಬಿಲಿಟೀಸ್, ಯಾವ್ದೋ ಒಂದು ಐಡಿಯಾ ವರ್ಕ್ ಆಗುವಂತದ್ದು. ಅಂಡ್ ಆಲ್ಸೋ ನ್ಯೂ ಬಿಗಿನಿಂಗ್ ಅನ್ನೋದು, ಎಸ್ ಅನ್ನೋದು ಕೂಡ ಕಾಣಿಸ್ತಾ ಇದೆ. ನೀವೇನಾದ್ರೂ ಕೆರಿಯರ್, ರಿಲೇಶನ್ಶಿಪ್, ವರ್ಕ್ ಯಾವುದೇ ಸಲುವಾಗಿ ಕೇಳಿದ್ರು ಕೂಡ ಇದು ಯಾವ್ದೋ ಒಂದು ಬಿಗಿನಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಅದು ಎಸ್ ಅಂತಾನೆ ತೋರಿಸ್ತಾ ಇದೆ ನಂಗೆ. ಓಕೆನಾ, ಎಸ್ ಅಂತ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ಜಸ್ಟಿಸ್ ಬಂದಿರೋದ್ರಿಂದ ಲಾಸ್ಟ್ ಅಲ್ಲಿ ಪಾಸಿಟಿವ್ ಕಾರ್ಡ್, ಇದು ಏಸ್ ಆಫ್ ವಾಂಡ್ಸ್ ಅನ್ನೋದು ಪಾಸಿಟಿವ್ ಕಾರ್ಡು. ಲಾಸ್ಟ್ ಅಲ್ಲಿ ಜಸ್ಟಿಸ್ ಅದು ಮೇಜರ್ ಅರ್ಕಾನ ಕಾರ್ಡ್ ಆಗಿರೋದ್ರಿಂದ ಮೇ ಬಿ ಇದು ಡಿಲೇ ಆದ್ರೂ ಕೂಡ ಡಿಲೇ ಆಗಲ್ಲ ನಿಮಗೆ. ಡಿಲೇ ಅಂದ್ರೆ ಏನ್ ಹೇಳಿ, ತುಂಬಾ ಟೈಮ್ ತಗೊಳುತ್ತೆ. ತುಂಬಾ ಅಂದ್ರೆ ಒಂದು ಕೋರ್ಟ್ಗೆ ಒಂದು ಕೇಸ್ ಹೋದಾಗ ಅದು ಸಾರ್ಟ್ ಔಟ್ ಆಗೋದಕ್ಕೆ, ಕ್ಲಿಯರ್ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿಯತ್ತಲ್ಲ ಅಷ್ಟು ಟೈಮ್ ಅಂತೂ ಹಿಡಿಯುತ್ತೆ ಇದು. ಬಿಕಾಸ್ ಜಸ್ಟಿಸ್ ಬಂದ್ಬಿಟ್ಟು ಒಂದು ಲಾಂಗ್, ತುಂಬಾನೇ ಜಾಸ್ತಿ ದೊಡ್ಡ ಡ್ಯೂರಿಯೇಷನ್. ಮೇ ಬಿ ಇದು ಟೈಮ್ ತಗೊಂಡು ಕೂಡ ಎಸ್ ಅನ್ನೋದು ಕೂಡ ಆಗತ್ತೆ. ಡಿಲೇ ಆದ್ರೂ ಕೂಡ ಡಿಲೇ ಅನ್ನೋದು ಆಗಲ್ಲ, ನಿಮ್ ಪರವಾಗಿನೇ ಆಗುವಂತ ಚಾನ್ಸಸ್ ಇದೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಥಿಂಗ್ಸ್ ನ. ಅಂಡ್ ಆಲ್ಸೋ ಅಂಡ್ ಆಲ್ಸೋ ತುಂಬಾ ಸ್ವಲ್ಪ ಪೇಷನ್ಸ್ ಇಂದ ಇರೋದು ಇಂಪಾರ್ಟೆಂಟ್ ಇದೆ. ನೀವು ಯಾವ್ದೇ ವಿಚಾರವಾಗಿ ನೋಡ್ತಿದ್ರಿ, ಪ್ರೀತಿ ಇರ್ಲಿ, ಕೆರಿಯರ್ ಇರ್ಲಿ, ಬೇಬಿ ರಿಲೇಟೆಡ್ ಇರ್ಲಿ, ಅಥವಾ ಯಾವ್ದೇ ಒಂದು ಇರ್ಲಿ, ಡಿಲೇ ಅಂತ ತೋರಿಸ್ತಾ ಇದೆ. ಡಿಲೇ ಅಂತ ತೋರಿಸ್ತಾ ಇಲ್ಲ. ನಿಮಗೆ ಆಗದೇ ಇಲ್ಲ ಅಂತ ತೋರಿಸ್ತಾ ಇಲ್ಲ, ಡೆಫಿನೆಟ್ಲಿ ಆಗತ್ತೆ, ಬಟ್ ಲಾಂಗ್ ಡ್ಯೂರೇಷನ್ ತಗೊಳತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇನ್ ಕೇಸ್ ಏನಾದ್ರೂ ನೀವು ರಿಲೇಶನ್ಶಿಪ್ ಸಲುವಾಗಿ ನೀವೇನಾದ್ರೂ ಇನ್ ಕೇಸ್ ಬ್ರೇಕಪ್ ಆಗ್ಬಿಟ್ಟು ಕೋರ್ಟ್ ಕೇಸು ಅದು ಇದು ಅಂತ ಏನಾದ್ರೂ ಹಾಕೊಂಡಿದ್ರೆ ನಿಮ್ ಕಡೆನೆ ಅದು ಕೇಸ್ ಆಗುವಂತ ಚಾನ್ಸಸ್ ಇದೆ. ಬಟ್ ತುಂಬಾ ಟೈಮ್ ತಗೊಳತ್ತೆ. ಓಕೆನಾ, ಅದು ಕೂಡ ತುಂಬಾ ಟೈಮ್ ತಗೊಳತ್ತೆ. ಲಾಡ್ ಆಫ್ ಥಿಂಗ್ಸ್ ಇನ್ವಾಲ್ವ್ ಆಗಿರುತ್ತೆ ಇದ್ರಲ್ಲಿ. ಅಂಡ್ ಆಲ್ಸೋ ಜಸ್ಟಿಸ್ ಬಂದು ಸ್ಯಾಟ್ರನ್, ಶನಿ ಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ. ಶನಿ ಗ್ರಹ ಎಷ್ಟು ಸ್ಲೋ ಆಗಿ ಹೋಗುತ್ತಲ್ವಾ, ಸೊ ಅದನ್ನೇ ಕೂಡ ಈ ಕಾರ್ಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಆಲ್ಸೋ ಹನುಮಾನ್ಜಿ ಟೆಂಪಲ್ಗೆ ವಿಸಿಟ್ ಮಾಡಿ. ನನಗೆ ಇವತ್ತು ಆಂಜನೇಯ ಸ್ವಾಮಿಗಳು ಅವರ ಒಂದು ಟೆಂಪಲ್ಗೆ ವಿಸಿಟ್ ಮಾಡ್ಬೇಕು ಅಂತ ಬರ್ತಾ ಇದೆ. ನಿಮಗೆ ಏನಾದ್ರು ತುಂಬಾ ಪ್ರೀತಿ, ಪ್ರೇಮ ಅಥವಾ ಬ್ರೇಕಪ್ ಸಿಚುವೇಶನ್ ಅಥವಾ ಇದ್ರಲ್ಲಿ ಏನಾದ್ರು ನೀವು ತಗೊಳ್ಬೇಕು ಬ್ರೇಕ್ ಅಂತ ಹೇಳಿದ್ರೆ ಡೊನೇಟ್ ಸಮ್ ಮಿಲ್ಕ್, ಅದು ನಿಮಗೆಲ್ಲ ಒಂದ್ ಕಡೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಅನ್ನಿಸ್ತಾ ಇದೆ ನನಗೆ. ಓಕೆನಾ, ಸ್ವಲ್ಪ ಲೀಗಲ್ ಇಶ್ಯೂಸ್ಗಳಲ್ಲೂ ನೀವು ಸಿಗಾಕೊಳ್ಬಹುದು. ಸ್ವಲ್ಪ ಕಾಮ್ ಆಗಿರಿ, ಕಾಂಪೋಸ್ಡ್ ಆಗಿರಿ. ಪ್ರಾಪರ್ಟಿ ಇಶ್ಯೂಸ್ ಗಳೇನಾದ್ರು ಇದ್ರೆ ಡೆಫಿನೆಟ್ಲಿ ಅದ್ರಲ್ಲೂ ಕೂಡ ಕೋರ್ಟ್ ಕೇಸ್ ಅದೆಲ್ಲ ಇನ್ವಾಲ್ವ್ ಆಗೋ ಚಾನ್ಸಸ್ ಇದೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಾನು ಹೇಳಿದೀನಿ ಅನ್ನೆಸೆಸರಿ ಫೈಟ್ಸ್ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ ಅಂತ ಹೇಳಿ. ಅಂಡ್ ಆಲ್ಸೋ ಸ್ವಲ್ಪ ಹೆಲ್ತ್ ಸ್ವಲ್ಪ ಸುಧಾರಿಸುತ್ತೆ, ಬಟ್ ನೀವು ಕಾಮ್ ಆಗಿದ್ದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಅದು ಕೂಡ ನೀವು ಜಾಸ್ತಿ ಮಾಡ್ಕೊಂಡು ಹೋದಂಗೆ ಇನ್ನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಓಕೆನಾ. ಸೊ ಇಲ್ಲಿ ರಿಯೂನಿಯನ್ ಕಾರ್ಡ್ ಕೂಡ ಬಂದಿದೆ. ಇದನ್ನು ಪಾಸಿಟಿವ್ ಆಗಿ ತಗೊಳ್ಬಹುದು.
ಮೇ ಬಿ ಇಲ್ಲಿ ತುಂಬಾ ಜನಕ್ಕೆ ನಿಮ್ಮ ಹಳೆ ಪ್ರೀತಿ ಬರೋದು ಅಥವಾ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಆ ಚಾನ್ಸಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ರಿಯೂನಿಯನ್ ಆಗುವಂತ ಚಾನ್ಸಸ್ ಇದೆ. ಅಂಡ್ ಆಲ್ಸೋ ನಿಮಗೆ ಯೂನಿವರ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಲೈಫ್ ನ ಅಂತ ಹೇಳ್ತಾ ಇದ್ದಾರೆ. ಇಟ್ ದ ಸೇಮ್ ಟೈಮ್ ಇಲ್ಲಿ 5 ಆಫ್ ವಾಂಡ್ಸ್, ನೀವೇನಾದ್ರೂ ಉಳಿಸ್ಕೋಬೇಕು ಅಂದ್ರೆ ಅದನ್ನ ಫಸ್ಟ್ ನೀವು ಯೋಚನೆ ಮಾಡಿ. ಅದಕ್ಕೋಸ್ಕರ ಹೋರಾಟ ಮಾಡೋದು ಕರೆಕ್ಟ್ ಆಗಿದೆಯಾ, ಇದಕ್ಕೋಸ್ಕರ ನೀನ್ ಸ್ಟ್ಯಾಂಡ್ ತಗೊಂಡು ನಿಂತ್ಕೋಬಹುದಾ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡಿ. ಬಿಕಾಸ್ ಆ ವಿಚಾರವಾಗಿ ತುಂಬಾ ಕಾಂಪಿಟೇಷನ್ಗಳು ನಡೀತಾ ಇದೆ ಇಲ್ಲಿ. ಅಂಡ್ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದು ಯಾವುದೋ ಒಂದು ಹೊಸ ಬಿಗಿನಿಂಗ್ ಪಾಸಿಬಿಲಿಟೀಸ್, ಎಸ್ ಅನ್ನೋ ಆನ್ಸರ್ ಕೂಡ ಬರ್ತಾ ಇದೆ. ಅಂಡ್ ಲಾಸ್ಟ್ ಅಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಏನು ಡೆಸ್ಟಿನಿಯಲ್ಲಿದೆ ಅಥವಾ ನಿಮಗೆ ಏನ್ ಸಲ್ಬೇಕು ನ್ಯಾಯ ಅದು ಸಲ್ಲತ್ತೆ. ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಖಂಡಿತವಾಗ್ಲೂ ನಿಮ್ಮ ಕಡೆನೇ ನ್ಯಾಯ ಅನ್ನೋದು ಆಗತ್ತೆ ಅನ್ನೋದು ಕಾರ್ಡ್ ಇದಾಗಿದೆ. ಡಿನೇ ಆಗಲ್ಲ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸ್ಯುನೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್.